ಏನಾಯ್ತು ಬಾವಾ? ನನ್ನ ನೀನ್ ಗುರ್ತಿಡ್ದು ಅದು ಎಲ್ರಿಗೂ ಗೊತ್ತಾಗುವಂತ ಸಮಯದಲ್ಲಿ ಇದೆಲ್ಲ ಯಾಕೆ? ಯಾರೋ ನೋಡ್ತಾರೆ ಅನ್ನೋ ಭಯ ಯಾಕೆ? ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾ ಇದ್ದಾರೆ ವೈದೇಹಿ. ಅವ್ರು ನಿನ್ಗೆ ನೋವು ಮಾಡ್ತಾ ಇದ್ರೆ ನೋಡ್ತಾ ಸುಮ್ಮನಿರಕ್ಕಾಗಲ್ಲ. ನೀನು ನನ್ನ ವೈದೇಹಿ ಅಲ್ಲ ಅಂತ ಯಾರೇ ಹೇಳಿದ್ರು ನಾನು ಒಪ್ಕೊಳ್ಳಲ್ಲ. ನೀ ನನ್ನ ವೈದೇಹಿನೇ, ನನ್ನ ವೈದೇಹಿ ನೀನು. ಬಾವಾ, ಹೌದು, ನೀನ್ ನನ್ನ ವೈದೇಹಿನೇ. ನಿನ್ನ ಮೊದಲನೇ ಸಲ ನೋಡ್ದಾಗ್ಲೇ ವೈದೇಹಿ ಅಂತ ಅನ್ಸಿತ್ತು. ಆದ್ರೆ ಇಲ್ಲ ಅಂತ ಹೇಳೋಕೆ ತುಂಬಾ ಕಾರಣಗಳಿತ್ತು. ನೀನು ಸೈನ್ ಮಾಡಿದಾಗ ನೀನೇ ವೈದೇಹಿ ಅಂತ ಕನ್ಫರ್ಮ್ ಆಗೋಯ್ತು ನನಗೆ. ದೇವೈಹಿ ಅಂದ್ರೆ ದೇವಾಂಶ್ ವೈದೇಹಿ. ಮತ್ತೆ ಇಲ್ಲ ಅಂತ ಹೇಳೋಕೆ ಇನ್ನೊಂದು ಕಾರಣ ಇತ್ತು. ನೀನೇ ವೈದೇಹಿ ಅಂತ ನಂಬಿದ ಪ್ರತಿ ಸಲನೂ ಹೊಸ ಪ್ರಶ್ನೆಗಳು ಹುಟ್ಕೋತಾ ಇತ್ತು. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇರ್ಲಿಲ್ಲ. ಎಂಗೇಜ್ಮೆಂಟ್ನ ಒಂದು ಕ್ಷಣದ ಮುಂಚೆ ಗೊತ್ತಾಯ್ತು ನೀನೇ ನನ್ನ ವೈದೇಹಿ ಅಂತ. ಅದಕ್ಕೆ ನನ್ನ ಜೀವನದಲ್ಲಿ ಮತ್ತೊಬ್ರು ಸ್ಥಾನ ಪಡ್ಕೊಳ್ಳೋದಿರ್ಲಿ, ನನ್ನ ಬೆರಳು ಕೂಡ ಸೋಕೋಕ್ ಬಿಡಬಾರ್ದು ಅನ್ಕೊಂಡೆ. ಅವತ್ತು ಗುರುಗಳು ಹೇಳಿದ್ರು ಅಲ್ವಾ ಬಾವಾ, ಎಷ್ಟೇ ಅಡೆತಡೆಗಳು ಬಂದ್ರು ನಮ್ಮಿಬ್ರನ್ನ ಯಾರು ದೂರ ಮಾಡಕ್ಕಾಗಲ್ಲ ಅಂತ. ಕಡೆಗೂ ಅದೇ ನಿಜ ಆಯ್ತು. ಈಗ ನನ್ನ ಯಾರು ವೈಶಾಲಿ ಅನ್ನಲ್ಲ ಅಲ್ವಾ ಬಾವಾ? ನನಗೂ ಈ ಮನೆಗೂ ಸಂಬಂಧ ಇಲ್ಲ ಅಂತ ಹೇಳಲ್ಲ ಅಲ್ವಾ? ನಾನು ನಿಮ್ ವೈದೇಹಿ ಅಂತ ಎಲ್ರಿಗೂ ಧೈರ್ಯವಾಗಿ ನೀವು ಹೇಳ್ತೀರಾ ಅಲ್ವಾ? ನಮ್ ಸಂಬಂಧ ತುಂಬಾ ಗಟ್ಟಿಯಾಯ್ತು ವೈದೇಹಿ. ಬದುಕಿರೋವರೆಗೂ ನೀನು ನನ್ನೋಳಾಗಿ ನಾನು ನಿನ್ನೋನಾಗೆ ಇರ್ತೀನಿ. ಸಾವನ್ ಬಿಟ್ರೆ ನಮ್ಮನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ. ಆದ್ರೆ ಪ್ರತಿ ಹಂತದಲ್ಲೂ ನಮ್ಮ ಪ್ರೀತಿಗೆ ಪರೀಕ್ಷೆ ಎದುರಾಗ್ತಾನೆ ಇದೆ. ಈಗ ನಮ್ಮ ಸಂಬಂಧಕ್ಕೂ ಪರೀಕ್ಷೆ ಎದುರಾಗ್ತಾ ಇದೆ. ನೀನು ಇನ್ನು ಸ್ವಲ್ಪ ದಿನ ನನ್ನ ವೈದೇಹಿ ತರ ಅಲ್ಲ, ವೈಶಾಲಿಯಾಗೆ ಬದುಕಬೇಕಾಗತ್ತೆ. ದೇವರ ಸಾಕ್ಷಿಯಾಗಿ ಈ ತಾಂಬೂಲ ಮೇಲೆ ಪ್ರಮಾಣ ಮಾಡ್ತಾ ಇದ್ದೀನಿ. ಈ ಕ್ಷಣದಿಂದ ನೀನು ನಮ್ಮನೆ ಸೊಸೆ. ನೀವ್ ಹೇಳ್ತಿರೋದು ನಿಜಾನೇ ಅಲ್ವಾ ಮಾವ? ಈ ದಶರಥ ರಾಮನಿಗೆ ಮಾತು ಅಂದ್ರೆ ಪ್ರಾಣ. ನಾನ್ ನನ್ನ ಮಾತು ಮೀರಿದ್ದಿನ ನಾನು ಜೀವಂತವಾಗಿರೋದಿಲ್ಲ. ಅರ್ಥ ಆಯ್ತು ಬಾವ. ಮಾವ ಕೊಟ್ಟಿರೋ ಮಾತಿನ ಬಗ್ಗೆನೇ ಅಲ್ವಾ? ಹೌದು, ಕೊಟ್ಟು ಮಾತನ್ನೇ ಜೀವ ಅನ್ಕೊಳ್ಳೋ ಅವರು ಕೊಟ್ಟು ಮಾತು ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮಿಂದ ದೂರ ಆಗ್ತಾರೆ. ಹಾಗಂತ ಮಾವ ಕೊಟ್ಟಿರೋ ಮಾತ್ ಮಾತ್ರ ನಿಜ ಆಗಲ್ಲ ಅಲ್ವಾ? ನಾನ್ ಪ್ರಾಣ ಹೋದ್ರೂ ನಡೆಯಲ್ಲ ವೈದೇಹಿ. ನಾನಿನ್ನ ವೈಶಾಲಿ ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೇನೆ ಅಪ್ಪ ಅದನ್ನೇ ನಂಬ್ಕೊಂಡು ಮಾತು ಕೊಟ್ಬಿಟ್ರು. ಆದ್ರೆ ನೀನೇ ವೈದೇಹಿ ಅಂತ ಅವತ್ತೇ ಹೇಳಿದ್ದಿದ್ರೆ ಅವ್ರು ನಿಜವಾಗ್ಲೂ ಮಾತು ಕೊಡ್ತಿರ್ಲಿಲ್ಲ ವೈದೇಹಿ. ಅದಕ್ಕೆ ಆ ಸಮಸ್ಯೆಗೆ ನಾನೇ ಪರಿಹಾರ ಹುಡುಕ್ಬೇಕು. ಅಲ್ಲಿವರೆಗೂ ಎಲ್ರೂ ಮುಂದೆ ನೀನು ವೈಶಾಲಿಯಾಗೇ ಇರಬೇಕು. ಅರ್ಥ ಆಯ್ತು ಬಾವ. ಯಾರು ನನ್ನ ಹೇಗೆ ಕರೆದ್ರೆ ಏನು? ನೀನ್ ನನ್ನ ವೈದೇಹಿ ಅಂತಂದೆ ಅಲ್ವಾ, ಅಷ್ಟೇ ಸಾಕು.
ಈಗ ಬೇರೆ ಪ್ರಪಂಚದ ಜೊತೆ ನನಗೆ ಸಂಬಂಧನೇ ಇಲ್ಲ. ನಾನಿನ್ ಮುಂದೆ ಸಂತೋಷವಾಗಿರ್ತೀನಿ. ದೇವಾಂಶ್, ದೇವಾಂಶ್, ದೇವಾಂಶ್. ವೈದೇಹಿ, ಅಕ್ಕ ಬರ್ತಿದ್ದಾರೆ. ಸರಿ ನೀನು ಹೊರಡು. ಹ್ಞೂ. ಅವ್ರ ಹತ್ರ ನಾನು ಮಾತಾಡ್ತೀನಿ. ದೇವಾಂಶ್, ಇಲ್ಲೇನ್ ಮಾಡ್ತಿದ್ಯಾ? ನಿನ್ಗೋಸ್ಕರ ಅಲ್ಲಿ ಅಖಿಲ ವೇಟ್ ಮಾಡ್ತಿದ್ದಾಳೆ. ಇಬ್ರು ಜೊತೆಗೆ ಪ್ರದಕ್ಷಿಣೆ ಹಾಕ್ಬೇಕು. ಬಾ. ಅ, ಅ, ಹೇಗೆ ಬಂದೆ ಮತ್ತೆ ನೀನಿಲ್ಲಿಗೆ? ಅಕ್ಕ ಬರಲ್ಲ ಅಂತ ಅನ್ಕೊಂಡೆ ಅಲ್ವಾ? ಆದ್ರೆ ನನ್ ಭಾವ ಎಲ್ಲಿರ್ತಾರೋ ನಾನು ಅಲ್ಲಿ ಅಂತ ಹೇಳಿದ್ದೆ ಅಲ್ವಾ? ಅದನ್ ಮರ್ತು ಹೋಗ್ತಿದ್ಯಾ? ಇಲ್ಲ, ನೀನೇ ಮರ್ತು ಹೋಗ್ತಾ ಇದ್ಯಾ. ಸಾಯೋ ತನಕ ವೈಶಾಲಿಯಾಗೆ ಬದುಕ್ತೀನಿ ಅಂತ ಹೇಳಿದ್ದನ್ನ ನಿಜ ಆಗೋ ಹಾಗೆ ಮಾಡ್ತೀನಿ. ಈ ಕ್ಷಣದವರೆಗೂ ನೀನ್ ಹೇಳಿದ್ದೇ ನಿಜ ಆಗತ್ತೇನೋ ಅನ್ನೋ ಚಿಕ್ಕ ಸಂದೇಹ ಉಳ್ಕೊಂಡಿತ್ತು. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ಕನಸಲ್ಲೂ ಕೂಡ ನೀನ್ ಅನ್ಕೊಂಡಿರೋದು ನಡೆಯೋದಿಲ್ಲ. ನೀನು ಕನ್ಸ್ ಕಾಣ್ತಾನೆ ಇರು. ಈಗ ತಾನೇ ಇಬ್ರೂ ಸೇರಿ ಹೋಮ ಮತ್ತೆ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ಇಬ್ರು ಗಂಡ ಹೆಂಡತಿ ಆಗ್ಲಿ ಅಂತ ಆ ದೇವ್ರ ಆಶೀರ್ವಾದ ಸಿಕ್ತು ಅವ್ರಿಗೆ. ಮಧ್ಯದಲ್ಲಿ ಬಂದು ಹಾಳು ಮಾಡ್ಬೇಕು ಅಂತ ನೋಡ್ಬೇಡ. ಹೋಗು. ನಾನು ಹೋಗ್ತೀನಿ ಅಕ್ಕ. ಇನ್ನು ನನಗೆ ಯಾವ ಚಿಂತೆನೂ ಇಲ್ಲ. ನಾನು ಎಲ್ಲಿದ್ರು ನನ್ನ ಭಾವ ನನ್ನ ಹುಡುಕೊಂಡು ಬರ್ತಾನೆ. ನನಗೋಸ್ಕರನೇ ಬರ್ತಾನೆ. ಬರ್ತೀನಿ. ಮತ್ತೇನ್ ನೋಡ್ತಿದ್ಯಾ? ಹೋಗು. ಒಂದು ಕ್ಷಣ ಕೂಡ ನೀನು ಈ ಜಾಗದಲ್ಲಿ ಇರೋ ಹಾಗಿಲ್ಲ. ಹೋಗು. ದೇವಾಂಶ್ ಜೊತೆ ಅಖಿಲ ಸಪ್ತಪದಿ ತುಳಿಬೇಕು ಅಂತ ಅನ್ಕೊಂಡ್ರೆ ಇವಳು ನಡೆದ್ಲಲ್ಲ. ಈಗ ದೇವಾಂಶ್ ಮತ್ತೆ ಅಖಿಲನ್ ಜೊತೆ ನಡೆಯೋದಕ್ಕೆ ಒಪ್ಕೊಂತಾನೋ ಇಲ್ವೋ ಗೊತ್ತಿಲ್ಲ. ಈ ವೈದೇಹಿ ನಡೆದಿದ್ದ 7 ಹೆಜ್ಜೆನ ಅಖಿಲನ್ ಹೆಜ್ಜೆ ಅನ್ನೋ ಹಾಗೆ ಎಲ್ರೂ ನಂಬಿಸ್ಬೇಕಿವಾಗ. ಅಮ್ಮ, ಭಯ ಪಡ್ಬೇಡಮ್ಮ, ಇಲ್ಲಿ ಯಾರು ಬರಲ್ಲ. ನೋಡಿ ತುಂಬಾ ದಿನ ಆಗಿತ್ತಲ್ವಾ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟಕ್ಕೂ ನಾವಿಲ್ಲಿದ್ದೀವಿ ಅಂತ ನಿನ್ಗೆ ಯಾರು ಹೇಳಿದ್ದು? ಅದು ವೈದೇಹಿ ಮತ್ತೆ ದೇವಾಂಶ್ ವೈದೇಹಿಂಗ್ ಕರ್ಕೊಂಬಂದಿದ್ದೀನಮ್ಮ. ಏನು ವೈದೇಹಿನ್ ಕರ್ಕೊಂಡ್ ಬಂದ್ಯಾ? ಯಾವತ್ತೋ ಸತ್ತು ಹೋದೋಳ್ನ ಹೇಗ್ ಕರ್ಕೊಂಡ್ ಬರ್ತೀಯಾ? ಸತ್ತೋಗಿದ್ದಾಳೆ ಅಂದ್ರೆ ಏನಮ್ಮ? ನಿಮ್ಮನ್ನ ಎದಾಳಲ್ವಾ? ಅವಳು ವೈಶಾಲಿ ಅಲ್ಲಮ್ಮ, ನಿನ್ ಸೊಸೆ ವೈದೇಹಿ. ಓ, ಇಬ್ರು ಸೇರಿ ಮತ್ತೆ ನಾಟಕ ಆಡ್ತಾ ಇದ್ದೀರಾ? ಒಂದಿನದಿಂದ ಕಾಣಿಸ್ತಾ ಇಲ್ಲ, ಹೊರಟೋದ್ಲು ಅಂತ ಅನ್ಕೊಂಡಿದ್ದೆ. ಅವಳು ಹಿಂದೆ ನೀನಿದ್ಯಾ ಅಂತಾಯ್ತು. ನಾಟಕ ಆಡಿ ನಾನು ಸಾಧಿಸ್ಬೇಕಾಗಿರೋದೇನಿದೆ ಅಮ್ಮ? ನನ್ ಜೀವ ತಿಂತಿದ್ಯಲ್ಲ. ಅಮ್ಮ, ನಾನು ಯಾವತ್ತೂ ನಿಂಗೆ ಕಷ್ಟ ಕೊಡೋಕೆ ನೋಡಲಿಲ್ಲ. ದೂರ ಇರೋ ಅಂದಿದ್ದಕ್ಕೆ ದೂರನೇ ಇದ್ದೀನಿ ನಾನು. ಸಿಗ್ಬೇಡ ಅಂದಿದ್ದಕ್ಕೆ ಸಿಗ್ತಾನೋ ಇಲ್ವಲ್ಲ. ನಿನ್ನ ಅಮ್ಮ ಅಂತ ಕರೆಯೋ ಆಸೆ ಒಂದು ಬಿಟ್ಟು ನಂಗೆ ಬೇರೆ ಉದ್ದೇಶ ಇಲ್ಲಮ್ಮ. ಅತ್ತೆ,
ಹೋಮ ನಿರ್ವಿಘ್ನವಾಗಿ ನಡೀತು. ನಿಮ್ಮ ಮನೆ ಒಳ್ಳೇದಾಗುತ್ತೆ ದಶರಥ ರಾಮ್ ಅವರೇ. ನಿಮ್ಮ ಆಶೀರ್ವಾದ ಪುರೋಹಿತ್ರೆ. ನಾನೇನು ಬರ್ತೀನಿ. ಹೋಗಿ ಬನ್ನಿ. ಪ್ರದಕ್ಷಿಣೆ ಹಾಕಿದ್ ಮುಗಿತಾ ಮಗನೆ? ಅಮ್ಮನವ್ರಿಗೆ ಪ್ರದಕ್ಷಿಣೆ ಹಾಕಾಯ್ತಪ್ಪ. ಇಬ್ರು ಮಾಡಿದ್ರು ಮಾವ. ಆ ಸ್ವಾಮೀಜಿ ಹೇಳ್ದಾಗೆ ಸಪ್ತಪದಿ ಇಬ್ರು 7 ಹೆಜ್ಜೆ ಇಟ್ರು. ಸ್ವಾಮೀಜಿ ಹೇಳಿದ್ರಲ್ಲ 7 ಜನ್ಮದ ಸಂಬಂಧ ಮತ್ತೆ 7 ಹೆಜ್ಜೆಯಿಂದ ಶುರುವಾಗತ್ತೆ ಅಂತ. ಈ ವಿಷಯನ ಮಾವ ನೆನ್ನೆ ಮಾತು ಕೊಟ್ಟು ಹೇಳಿದ್ರಲ್ಲ ಅತ್ತೆ. ಅತ್ತೆ ನೆನ್ನೆ ಸೊಸೆ ಅಂತಂದ್ರು. ಆ ಮಾತೆ ಇವತ್ತು ಅಖಿಲನ್ ಕೈಯಲ್ಲಿ ಸಪ್ತಪದಿ ಇಡಿಸ್ತು. ನನ್ನ ಜೊತೆ ಹೆಜ್ಜೆ ಇಟ್ಟಿದ್ದು ವೈದೇಹಿ ಅಂದಮೇಲೆ ಈ ಹೆಜ್ಜೆಗಳು ವೈದೇಹಿದೇ ಆಗಿರ್ಬೇಕಲ್ವಾ? ಆದರೆ ಅಖಿಲ ನಡೆದಿದ್ರೆ 3ನೇ ಹೆಜ್ಜೆ ಇರಬೇಕಲ್ಲ? ಇಲ್ಲ, ಅಂದರೆ ಈ ಸಪ್ತಪದಿ ನನ್ನ ಜೊತೆ ವೈದೇಹಿನೇ ಹಾಕಿರೋದು. ಮತ್ತೆ ಯಾಕೆ ಅಖಿಲ ಅಂತಿದ್ದಾರೆ? ನೆನ್ನೆವರೆಗೂ ನನಗಿದ್ದಿದ್ದ ಅನುಮಾನ ಈ ಸಪ್ತಪದಿ ತುಳಿದ್ಮೇಲೆ ಹೋಯ್ತು ಅತ್ತೆ. ದೇವಾಂಶ್ ನನ್ನ ಗಂಡನಾಗಿ ಸಿಕ್ಕಿದ್ದು ನನ್ನ ಅದೃಷ್ಟ. ವೈದೇಹಿ ನಡೆದಿದ್ದು ಆದರೆ ಅಖಿಲ ಅಂತಿದ್ದಾರಲ್ಲ. ಎಲ್ಲರೂ ಸೇರ್ಕೊಂಡೇನೋ ಮೋಸ ಮಾಡ್ತಿರೋ ಹಾಗಿದೆ. ಮೊದಲು ಈ ವಿಷಯನ ವೈದೇಹಿಗೆ ಹೇಳಬೇಕು. ನನ್ನ ಜೊತೆ ನಡೆದಿದ್ದು ವೈದೇಹಿನೇ, ಅಖಿಲ ಅಲ್ಲ. ದೇವಾಂಶ್, ಈಗ್ಲಾದ್ರೂ ಅರ್ಥ ಆಯ್ತಾ? ನೀನ್ ಯೋಚಿಸ್ಬೇಕಾಗಿರೋದು ನಿನ್ ಭವಿಷ್ಯದ ಬಗ್ಗೆ, ಕಳೆದು ಹೋಗಿರೋ ನೆನಪಿನ ಬಗ್ಗೆ ಅಲ್ಲ. ನಿನ್ ಭವಿಷ್ಯ ಅಖಿಲನೇ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಬೇರೆ ಇನ್ನೊಂದಿಲ್ಲ ಕಂದ ದೇವಾಂಶ್. ವೈದೇಹಿ, ವೈದೇಹಿ, ಅಲ್ಲೆಲ್ಲರೂ ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಏನಾಯ್ತೀಗ? ದೇವಾಂಶ್ ಜೀವನ ಅಖಿಲಂಗೆ ಮೀಸಲು. ಇಬ್ರು ಸಪ್ತಪದಿ ತುಳಿದ್ರು ಅಂತ ಎಲ್ಲರೂ ಏನೇನೋ ಮಾತಾಡ್ತಿದ್ದಾರಲ್ಲಿ. ಹೌದಾ? ನಡಿ ಹೋಗೋಣ. ಬಾ. ಈಗ ಯಾವ ಆತಂಕನೂ ಬರಲ್ಲ ಕಣೋ. ಪುರೋಹಿತ್ರಿ ಹೇಳ್ದಾಗೆ ಹೋಮ ಮಾಡಿದ್ವಲ್ಲ, ಎಲ್ಲ ಆತಂಕನೂ ದೂರ ಆಗುತ್ತೆ. ಹೌದಮ್ಮ, ಹೆಣ್ಮಗು ನೊಂದ್ಕೋಬಾರ್ದು ಅಂತ ನಿನ್ನೆ ಮಾತು ಕೊಟ್ಟಿದ್ದಕ್ಕೆ ನನ್ನ ಮಗ ಅದನ್ನ ಉಳಿಸ್ತಾ ಇದ್ದಾನೆ. ಇನ್ಮೇಲೆ ನಮ್ಮನೆ ಸೊಸೆ ನಿನ್ನ ಪಕ್ಕದಲ್ಲಿರೋ ಅಖಿಲ ದೇವಾಂಶ್. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಾವಾ, ವೈಶಾಲಿ, ನೀನೇನಿಲ್ಲಿ? ಬರ್ತಾಳೆ ಅಜ್ಜಿ ಅವಳು. ಅಖಿಲ ದೇವಾಂಶ್ ಜೊತೆ ಸಪ್ತಪದಿ ತುಳಿದ್ಲು ಅಂತ ಗೊತ್ತಾಗಿ ಇಷ್ಟು ದಿನ ಅವಳು ಮಾಡಿದ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಮಾಡ್ದಾಗಾಯ್ತು ಅಂತ ಆ ಟೆನ್ಷನ್ನಲ್ಲೇ ಪಾಪ ಓಡ್ಕೊಂಡು ಬಂದಿದ್ದಾಳೆ ಅನ್ಸುತ್ತೆ. ಇನ್ನು ನಿನ್ ಎಲ್ಲಾ ಪ್ರಯತ್ನನೂ ನಿಲ್ಸೋದು ಒಳ್ಳೇದು ವೈಶಾಲಿ.
ಹೌದು, ನೆನ್ನೆ ಎಂಗೇಜ್ಮೆಂಟ್ ಆಯ್ತು ಅಂತ ಗೊತ್ತಾಗಿ ಹೊರಟೋಗಿದ್ದೆ ಅಲ್ವಾ? ಮತ್ತೆ ಯಾಕೆ ವಾಪಸ್ ಬಂದೆ ನೀನು? ನೀನ್ ಏನೇ ಪ್ಲಾನ್ ಮಾಡ್ಕೊಂಬಂದ್ರು ಕೊನೆಗೆ ಹೇಳೋದು ಒಂದೇ ಮಾತೆ ಅಲ್ವಾ? ನಾನೇ ವೈದೇಹಿ, ನಾನೇ ನಿನ್ ಹೆಂಡತಿ ಅಂತ ಶುರು ಮಾಡ್ತೀಯಲ್ಲ, ಹೇಳು. ನಾನು ಹೇಳ್ಬೇಕಾಗಿರೋದನ್ನೆಲ್ಲ ನೀನೇ ಹೇಳಿ ನನ್ನ ಬಾಯಿ ಮುಚ್ಚಿಸ್ತಾ ಇದೀಯ ಅಲ್ವಾ ಅಕ್ಕ? ಹೌದು, ನೆನೆ ಹೋಗಿದ್ದೆಲ್ಲ ಮತ್ತೆ ಯಾಕೆ ಬಂದೆ? ನನ್ನ ತಂಗಿಗೋಸ್ಕರ ಮನೇಲಿ ಇರ್ತೀನಿ ಅಂತ ಹೇಳಿದ್ಯಲ್ಲಮ್ಮ, ಬಿಟ್ಬಿಟ್ಟು ಯಾಕೆ ಹೋಗಿದ್ದೆ ನೀನು? ಮತ್ತೆ ಯಾಕೆ ಬಂದಿದ್ಯಾ? ಒಂದು ವೇಳೆ ಇರಬೇಕು ಅನ್ನೋ ಉದ್ದೇಶದಿಂದ ನೀನು ವಾಪಸ್ ಬಂದಿದ್ರೆ ನೀನು ಇರಬೇಕಾಗಿರೋ ಜಾಗ ಇದಲ್ಲ, ಮನೆಯಲ್ಲಿ ನನ್ನ ತಂಗಿ ಶಾಂತನ ಜೊತೆ. ಇಷ್ಟಕ್ಕೂ ಅವಳಿಲಿರೋದು ನಮ್ ಶಾಂತ ಚಿಕ್ಕಿಗೋಸ್ಕರ ಅಲ್ಲ ಮಾವ, ದೇವಾಂಶ್ಗೋಸ್ಕರ. ಶಾಂತ ಚಿಕ್ಕಿ ಅನ್ನೋದು ಒಂದು ನೆಪ ಅಷ್ಟೇ. ಇಷ್ಟಕ್ಕೂ ನೀನ್ ಯಾರು? ಅವಳನ್ನ ಕರ್ಕೊಂಬಂದಿದ್ದು ನೀನೇ ಅಲ್ವಾ? ಇವಳು ಹಿಂದೆ ನಿಂತು ಸಪೋರ್ಟ್ ಮಾಡ್ತಿರೋದು ನೀನೇ ಅಲ್ವಾ? ಇಷ್ಟಕ್ಕೂ ಏನ್ ಬೇಕು ನಿಮ್ಗೆ? ದಶರಥ ರಾಮ ಅವ್ರ ಮನೆನ ಕೊಳ್ಳೆ ಹೊಡಿಬೇಕು ಅಂತ ನೋಡ್ತಿದ್ದೀರಾ? ಇಲ್ಲ ಇನ್ನೇನಾದ್ರೂ ಪ್ಲಾನ್ಸ್ ಇದೆಯಾ? ಅಷ್ಟಕ್ಕೂ ಯಾರಪ್ಪ ನೀನು? ಇವಳು ಹಿಂದೆ ಇರೋದು ನೀನಾ? ಬೇರೆ ಯಾರಾದರೂ ಇದಾರ ಹೇಳು. ಅಷ್ಟಕ್ಕೂ ನಾವು ನಿಮ್ಗೇನು ಅನ್ಯಾಯ ಮಾಡಿದೀವಿ? ಕ್ಷಣ ಕ್ಷಣಕ್ಕೂ ನಮಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಆಸೆ ಎಂದು ಅಜ್ಜಿ, ವೈದೇಹಿ ತರಾನೇ ಇರೋದ್ರಿಂದ ವೈದೇಹಿ ಅನ್ಕೊಂಡ್ ಮನೆಗ್ ಬಂದು ಎಲ್ಲ ಕೊಳ್ಳೆ ಹೊಡಿಯೋಣ ಅಂತ ನೋಡಿದ್ರು. ಇಷ್ಟಕ್ಕೂ ಈ ಅವಕಾಶಕ್ಕೋಸ್ಕರ ವೈದೇಹಿನ ಸಾಯಿಸಿದ್ ಕೂಡ ಇವರೇ ಆಗಿರ್ಬೋದು. ಸಾಕೋತ್ಗೆ. ಇನ್ನೊಂದು ಮಾತು ಆಡಬೇಡಿ. ಅವನು ಮಹೇಂದ್ರ ನನಗೆ ಅಣ್ಣ ಇದ್ದ ಹಾಗೆ. ದೇವಾಂಶ್, ಹೌದಮ್ಮ, ಕಷ್ಟದಲ್ಲಿದ್ದಾಗ ನೆರವಾದವನು ನನಗೆ ಅಣ್ಣ ಇದ್ದ ಹಾಗೆ ಅಲ್ವಾ? ನಿನಗೇನ್ ಸಹಾಯ ಮಾಡಿದ್ನೋ ಗೊತ್ತಿಲ್ಲ, ಆದ್ರೆ ಈಗ ಇವಳನ್ನ ಇಲ್ಲಿ ಕರ್ಕೊಂಬಂದು ಏನು ಉಪಕಾರ ಮಾಡಿದ್ನೋ ಅಂತ ಗೊತ್ತಾಗ್ತಿಲ್ಲ. ಈ ವೈಶಾಲಿನ ವೈದೇಹಿ ಅಂತ ಹೇಳಿ ನಮ್ಮ ಮುಂದೆ ಕರ್ಕೊಂಬರೋ ಅವಶ್ಯಕತೆ ಏನಿತ್ತು? ಅವಳು ಎಲ್ಲಿಗೆ ಹೋಗಿದ್ಲು, ಯಾಕೆ ಹೋಗಿದ್ಲು ಅನ್ನೋ ವಿಚಾರ ಗೊತ್ತಿಲ್ಲದೆ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ತಪ್ಪಾಗುತ್ತೆ ಅತ್ತಿಗೆ.